ನಮಸ್ಕಾರ ಬಂಧುಗಳೇ, ನಾನು ದೀಪಕ್ ಸಿ ಎನ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷ. ನಿನ್ನೆ ಕಾಂಗ್ರೆಸ್ ಪಕ್ಷ ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದೆ. ಅದರಲ್ಲಿ ಕರ್ನಾಟಕದಿಂದ ಒಂದು ಹೆಸರು ಪರ್ಟಿಕ್ಯುಲರ್ ಆಗಿ ಒಬ್ಬರು ಪವನ್ ಖೇರಾ ಅಂತ ಅಂದ್ಬಿಟ್ಟು, ಅದರ ಜೊತೆಗೆ ಅವರ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕರ್ನಾಟಕದಿಂದ ಆಯ್ಕೆ ಮಾಡೋದಕ್ಕೆ ಅವರು ಫೈನಲೈಸ್ ಮಾಡಿದ್ದಾರೆ. ಆದರೆ ಈ ಪವನ್ ಖೇರಾ ಅನ್ನೋರು ಯಾರು? ಅವರು ಕಾಂಗ್ರೆಸ್ ಪಕ್ಷದ ಒಬ್ಬರು ಕಾರ್ಯದರ್ಶಿನೋ ಅಥವಾ ಏನೋ ಒಂದು ಪದಾಧಿಕಾರಿ ಹುದ್ದೆಯನ್ನು ತೆಗೆದುಕೊಂಡಿರೋರು. ಅವರು ಎಲ್ಲಿ ಅವರು ಅಂತ ನೋಡಿದ್ರೆ ದೆಹಲಿ ಮೂಲದವರು, ಕರ್ನಾಟಕದವರು ಅಲ್ವೇ ಅಲ್ಲ. ಕರ್ನಾಟಕದಿಂದ ಆಯ್ಕೆ ಆಗುವಂಥವರು ಇಲ್ಲಿ ಕರ್ನಾಟಕದವರಾಗಿದ್ದರೆ ಅದಕ್ಕೆ ಒಂದು ಮಾನ್ಯತೆ ಮತ್ತು ಒಂದು ಗೌರವ ಸಿಗುವಂಥದ್ದು. ಆದರೆ ಇವರು ನಮಗೆ ಇಲ್ಲಿ ಶಾಸಕರ ಬಲ ಇದೆ, ಯಾರನ್ನು ಹೇಳುವಂಥ ಅಗತ್ಯ ಇಲ್ಲ, ಜನರು ಏನು ತೀರ್ಮಾನ ಮಾಡುವಂತ ಇಲ್ಲ, ಶಾಸಕರು ತಾವು ಹೇಳೋದನ್ನು ಕೇಳ್ತಾರೆ, ಕಾಂಗ್ರೆಸ್ ಪಕ್ಷದವರು ಹೈಕಮಾಂಡ್ ಹೇಳುತ್ತೆ, ಅವರೆಲ್ಲ ಕೇಳ್ತಾರೆ, ವೋಟ್ ಹಾಕ್ತಾರೆ ಅನ್ನೋ ಒಂದು ಮನಸ್ಥಿತಿನಲ್ಲಿ ಇವತ್ತು ಬೇರೆ ರಾಜ್ಯದಿಂದ ತಂದು ಇಲ್ಲಿ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಕೇವಲ ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲ, ಇದು ಇವತ್ತು ನೋಡಿದ್ರೆ ಕಾಂಗ್ರೆಸ್ ಪಕ್ಷದವರೇ ದೆಹಲಿಯ ಅವರೇನೆ ಅಜಯ್ ಮಾಕೆನ್ ಅಂತ ಅಂದ್ಬಿಟ್ಟು ಅವರನ್ನು ಕೂಡ ಕರ್ನಾಟಕದಿಂದ 2024ರಲ್ಲಿ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಇವತ್ತಿನ ಅರ್ಥ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್, ಫೈನಾನ್ಸ್ ಮಿನಿಸ್ಟ್ರು, ಅವರು ಕೂಡ ಕರ್ನಾಟಕದಿಂದ ಬಿಜೆಪಿ ಅವರು ಅವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಆದರೆ ಇವರಿಂದ ಕೊಡುಗೆ ಏನು? ಕೇವಲ ಇವರೊಬ್ಬರೇ ಅಲ್ಲ, ಹಿಂದೆ 1980ರ ಇಸ್ವಿಯಿಂದ ಶುರುವಾಗಿರುವಂಥದ್ದು ರಾಮ್ ಜೇಠ್ಮಲಾನಿ ಬಹುತೇಕ ಬಹಳ ಅಲ್ಲಿಂದ ನಿರಂತರವಾಗಿ ಹೆಗ್ಡೆ ಅವರ ಗೌರ್ಮೆಂಟು ಅಥವಾ ತದನಂತರ ಬಂದಂಥ SR ಬೊಮ್ಮಾಯಿ ಅವರ ಗೌರ್ಮೆಂಟು 85, 86 ಅಥವಾ 88 ಸುಮಾರಿನಲ್ಲಿ ರಾಮ್ ಜೇಠ್ಮಲಾನಿ ಅವರು ರಾಜ್ಯಸಭೆಗೆ ಕರ್ನಾಟಕದಿಂದ ಆಯ್ಕೆ ಆಗಿದ್ದಂಥವರು. ಅದಾದ ನಂತರ ಪಕ್ಕದ ತಮಿಳುನಾಡಿನ MAM ರಾಮಸ್ವಾಮಿ ಅಂತ ಅಂದ್ಬಿಟ್ಟು ಅವರು ಉದ್ಯಮಿ. ಅದೇ ರೀತಿಯ ಹಲವಾರು ಉದ್ಯಮಿಗಳು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಅವರಿಂದ ಕರ್ನಾಟಕಕ್ಕೆ ಏನು ಕೊಡುಗೆ ಆಯಿತು? ಅಥವಾ ಹಲವಾರು ಜನ, ರಾಜೀವ್ ಚಂದ್ರಶೇಖರ್ ಆಗಿರ್ಬೋದು, ಈ ಥರದವರು ಹಲವಾರು ಜನ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಅವರಿಂದ ಕರ್ನಾಟಕಕ್ಕೆ ಏನು ಕೊಡುಗೆ? ಕರ್ನಾಟಕದ ಬಗ್ಗೆ ಅಲ್ಲಿ ಕಾವೇರಿ ವಿವಾದ ಆಗಿರ್ಬೋದು, ಪಕ್ಕದ ತಮಿಳುನಾಡಿಂದ ಬಂದು ಇಲ್ಲೇ ಆಯ್ಕೆ ಆಗ್ತಾರೆ. ಆದರೆ ಕರ್ನಾಟಕದಿಂದ ಆಚೆ ಹೋಗಿ ಯಾರು ಆಯ್ಕೆ ಮಾಡಲಾಗಿದೆಯಾ? ಕರ್ನಾಟಕದ ಕಾಂಗ್ರೆಸ್ ಆಗಲಿ ಅಥವಾ ಬಿಜೆಪಿ ಅವ್ರನ್ನಾಗ್ಲಿ ಬೇರೆ ಯಾವ್ದಾದ್ರು ರಾಜ್ಯದಿಂದ ಆಯ್ಕೆ ಮಾಡುವಂತ ಒಂದು ಪರಿಸ್ಥಿತಿ ಉದ್ಭವ ಆಗಿದೆಯಾ? ಮಾಡಿದಾರ ಇವರು? ಇಲ್ಲ. ಅಲ್ಲೆಲ್ಲೋ ದೆಹಲಿನಲ್ಲಿ ಇರ್ತಾರೆ, ಅವ್ರಿಗೆ ಅಲ್ಲಿ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ಅವರು ಅವಶ್ಯಕತೆ, ಪಕ್ಷಕ್ಕೇನೋ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಜನರನ್ನ ಪ್ರತಿನಿಧಿಸುವಂತವ್ರು, ರಾಜ್ಯದ ವಿಚಾರವಾಗಿ ನೆಲ, ಜಲ, ಭಾಷೆಯ ಬಗ್ಗೆ ಅವರು ಅಲ್ಲಿ ಏನು ಮಾತಾಡಿದ್ದಾರೆ, ಏನನ್ನ ತಂದುಕೊಟ್ಟಿದ್ದಾರೆ, ಯಾವ ಯೋಜನೆ ಮಾಡಿದ್ದಾರೆ, ಏನ್ ಕತೆ, ಇವನ್ನೆಲ್ಲ ನೋಡಿದ್ರೆ ಬಹುತೇಕ ಶೂನ್ಯ. ಕರ್ನಾಟಕಕ್ಕಾಗಿರುವಂಥದ್ದು ಶೂನ್ಯ. ಇದು ರಾಷ್ಟ್ರೀಯ ಪಕ್ಷಗಳು ಮತ್ತೆ ಈ ಹಿಂದೆ ಇದ್ದಂತ ಇಲ್ಲಿಯ ಪ್ರಾದೇಶಿಕ ಪಕ್ಷ ಅಂತ ಅಂದ್ಬಿಟ್ಟು ಏನ್ ಹೇಳ್ಕೊಳ್ತಿದ್ರು, ಜನತಾದಳ, ಸೆಕ್ಯುಲರ್, ಅವರು ಕೂಡ ಅನೇಕ ಜನರನ್ನ ಇದೇ ರೀತಿ ಬೆಂಬಲಿಸಿದ್ದಾರೆ, ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇಲ್ಲ ಉದ್ಯಮಿಗಳನ್ನ ಆಯ್ಕೆ ಮಾಡ್ತಾರೆ, ಇಲ್ಲ ಹೊರ ರಾಜ್ಯದವ್ರನ್ನ ಆಯ್ಕೆ ಮಾಡ್ತಾರೆ. ಇದು ಬಹುತೇಕ ಒಂದು ರೀತಿಯ ಬಿಸ್ನೆಸ್ ಆಗೋಗಿದೆ, ಅಥವಾ ಅವರ ಪಕ್ಷವನ್ನ ಉಳಿಸ್ಕೊಳ್ಳುವಂಥದ್ದಕ್ಕೆ ಮಾಡ್ತಿರುವಂಥದ್ದು ಕೆಲಸ ಆಗುತ್ತೆ. ರಾಜ್ಯದ ಜನರ ಒಳಿತಿಗಾಗಿ ಮಾಡ್ತಾ ಇರುವಂಥ ಕೆಲಸ ಅಲ್ಲ. ಆದ್ರಿಂದ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಹಳ ಕಡಾಖಂಡಿತವಾಗಿ ವಿರೋಧಿಸುತ್ತೆ. ರಾಷ್ಟ್ರೀಯ ಪಕ್ಷಗಳು ಈ ತರದ ಒಂದು ಕೆಲಸವನ್ನ ಕೈ ಬಿಡಬೇಕು. ಕರ್ನಾಟಕದ ಮೂಲದವ್ರನ್ನ ಆಯ್ಕೆ ಮಾಡಬೇಕು. ಕರ್ನಾಟಕದ ಹಿತದ ಬಗ್ಗೆ ಚಿಂತೆ ಮಾಡುವಂಥವ್ರು, ಕರ್ನಾಟಕ ಮತ್ತೆ ದೇಶದ ಬಗ್ಗೆ ಮಾತಾಡುವಂಥವ್ರನ್ನ ಅಲ್ಲಿ ಕಳಿಸ್ಕೊಡ್ಬೇಕು. ಆದ್ರಿಂದ ಇದು ಒಂದು ರೀತಿಯಲ್ಲಿ ನೋಡೋದಾದ್ರೆ ಈ ರಾಷ್ಟ್ರೀಯ ಪಕ್ಷಗಳು ಅಥವಾ ಈಗಿರುವಂತ ಒಂದು JCP ಪಕ್ಷಗಳೇನಿದ್ದಾವೆ ಇವು ಇದನ್ನ ಮುಂದುವರಿಸ್ತಾನೆ ಇರ್ತವೆ. ಇವ್ರ ಮೇಲೆ ನಮಗಂತೂ ನಂಬಿಕೆ ಇಲ್ಲ. ಇವರು ಇದೇ ರೀತಿ ಮುಂದುವರಿಸ್ತಿರ್ತಾರೆ, ನಿರಂತರವಾಗಿ ಇದು ನಡೆಯುತ್ತೆ. ಅವರ ಒಂದು ರಾಜಕೀಯ ಏನು ಸಂಸ್ಕೃತಿ ಇದೆ ಅದು ಹೀಗೇನೆ ನಡ್ಕೊಂಡ್ ಬಂದಿರುವಂಥದ್ದು, ಮುಂದಕ್ಕೂ ಇದೇ ರೀತಿ ನಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಅವರು ಮಾಡ್ತಿರುವಂಥದ್ದು. ಆದ್ರಿಂದ ಕರ್ನಾಟಕಕ್ಕೆ ಇರುವಂತ ಒಂದು ಆಲ್ಟರ್ನೇಟಿವ್ ಅಂತ ಅಂದ್ರೆ ಅದು KRS ಪಕ್ಷ. ಕರ್ನಾಟಕದ ಜನರ ಪರವಾಗಿ ಮತ್ತೆ ನಾಡಿನ ಹಿತದ ಪರವಾಗಿ ಕೆಲಸ ಮಾಡುವಂಥದ್ದು KRS ಪಕ್ಷ. ಆ ನಿಟ್ಟಿನಲ್ಲಿ ನೀವು ನಮ್ಮನ್ನ ನಾಡಿನ ಜನರು ಬೆಂಬಲಿಸಬೇಕು. ಮತ್ತೆ ಇಂಥ ವಿಚಾರಗಳನ್ನ ನೀವು ಕೂಡ ಬಲವಾಗಿ ವಿರೋಧಿಸಿದರೆ ಮಾತ್ರ ಅದು
ಮುಂದೆ ಯಾವತ್ತೋ ಒಂದು ದಿನ ಅದು ತಪ್ಪುವಂತ ಪರಿಸ್ಥಿತಿ ಆಗುತ್ತೆ. ಅವರೂ ಕೂಡ ಅದನ್ನ ಮಾಡುವಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಬೇಕು. ಅದು ಕೇವಲ KRS ಪಕ್ಷವನ್ನ ಸಪೋರ್ಟ್ ಮಾಡುವಂತದ್ರ ಮೂಲಕ ಅದು ಸಾಧ್ಯ ಆಗುತ್ತೆ. ದಯವಿಟ್ಟು KRS ಪಕ್ಷವನ್ನ ಸಪೋರ್ಟ್ ಮಾಡಿ ಮತ್ತೆ ಈ JCB ಪಕ್ಷಗಳ ಇಂತಹ ನಿಲುವನ್ನ ವಿರೋಧಿಸಬೇಕು ಅಂತ ಬಿಟ್ಟು ಕರ್ನಾಟಕ ಜನತೆಯಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS.